ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ದಾಸವಾಳದ ಹೂವು ಕಣ್ಣಿಗೆ ತಂಪು ಫ್ರೆಂಡ್ಸ್. ಇವಾಗ ಲೋಳೆ ಸರ ಹಾಕ್ಕೊತಾ ಇದ್ದೀನಿ. ತಲೆ ಉರಿ ಬರ್ತಾಯಿತ್ತು ಮತ್ತು ತಲೆನೋವು, ಕಣ್ಣುರಿ ಬರ್ತಾಯಿತ್ತು ಫ್ರೆಂಡ್ಸ್. ಅದಕ್ಕೆ ನಮ್ಮ ಅಜ್ಜಿಗೆ ಹೇಳಿದ್ದಕ್ಕೆ ಈ ಥರ ಮಾಡ್ಕೊ ಚೆನ್ನಾಗಂತ ಹೇಳಿದ್ದಕ್ಕೆ ದಾಸವಾಳ ಹೂವು ರೆಡ್ ಕಲರ್ ಇತ್ತು, ಇವಾಗ ಯಾವ ಕಲರ್ ಆಗಿದೆ. ಎಲೆ ಇರೋದು ಎಲ್ಲ ಲೀಟ್ರ್ ಇತ್ತು, ಇವಾಗ ಅರ್ಧ ಲೀಟ್ರ್ ಆಗಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ರೇಣುಕಾ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನು ವಿಡಿಯೋ ಅಂದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಕೊಬ್ಬರಿ ಎಣ್ಣೆ ಮಾಡ್ತಾಯಿದ್ದೀನಿ. ಒಂದು ಏನು ಹೆಸರು ಅಂತ ಗೊತ್ತಿಲ್ಲ, ನೀವೇ ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಸೀಗೆಕಾಯಿ, ಚಿಕ್ಕದಾಗಿ ಈರುಳ್ಳಿ, ಜವರಿ ಈರುಳ್ಳಿ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಮೆಂತ್ಯಕಾಳು, ಒಂದು ಲೀಟ್ರ್ ಆಗುವಷ್ಟು ಕೊಬ್ಬರಿ ಎಣ್ಣೆ, ದಾಸವಾಳದ ಎಲೆ ಮತ್ತು ದಾಸವಾಳದ ಹೂವು ತೊಗೊಂಡಿದ್ದೀನಿ, ಒಂದು ಲೋಳೆ ಸರ. ಇದೆಲ್ಲ ಹಾಕಿ ಒಂದು ಎಣ್ಣೆ ತಯಾರು ಮಾಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನಮ್ಮತ್ತೆ ಇಲ್ಲಿ ಕರಿಬೇವಿನ ಎಲೆ ಇರುತ್ತಲ್ಲ, ಆ ಎಲೆನ ಬಿಡಿಸ್ಕೊಟ್ಟಿದ್ರು. ಕಡ್ಡಿನ ಬಿಡಿಸಿ ಈ ಥರ ಇದನ್ನ ಹಾಕು ಚೆನ್ನಾಗಿರುತ್ತೆ ಅಂತೇಳಿ ತಂದುಕೊಟ್ಟಿದ್ದಾರೆ. ಇವಾಗ ಸ್ಟವ್ ಹಚ್ಬಿಟ್ಟು ಬಾಣಲಿನ ಇಟ್ಟು 1 ಲೀಟ್ರ್ ಎಣ್ಣೆ ತೊಗೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ಳೋಣ. 1 ಲೀಟ್ರ್ ಎಣ್ಣೆ ಆದರೆ ಸರಿ ಹೋಗುತ್ತೆ ಫ್ರೆಂಡ್ಸ್. ಒಂದು ಅರ್ಧ ಲೀಟ್ರ್ ಆಗುವಷ್ಟು ಬರ್ಬೋದು. ಚೆನ್ನಾಗಿ ಕುದಿಸ್ಬೇಕಲ್ಲ, ಅದಕ್ಕೆ. ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ನಾನು ಐಟಮ್ ಏನು ತೆಗೆದು ಇಟ್ಕೊಂಡಿದ್ನೋ ಅದನ್ನ ಹಾಕ್ಕೊಳ್ಬೇಕು. ಇದು 1 ಲೀಟ್ರ್ ಇದೆ ಎಷ್ಟು ಫ್ರೆಂಡ್ಸ್ ಎಣ್ಣೆ. ಆಮೇಲೆ ಕುದೀತಾ ಒಂದು ಅರ್ಧ ಲೀಟ್ರ್ ಬರ್ಬೋದು. ನೋಡಿ ಫ್ರೆಂಡ್ಸ್, ಬಿಸಿ ಆಗೋವರೆಗೂ ಒಂದು 5 ನಿಮಿಷ ಬಿಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಮಾಡ್ಕೊಂಡ್ರಿ ಕಣ್ಣಿಗೆ ತಂಪು, ಎಲ್ಲದಕ್ಕೂ ತಂಪು. ಇವಾಗ ಸೀಗೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಮೆಂತ್ಯಕಾಳು ಹಾಕ್ಕೊಂಡಿದ್ದಾದಮೇಲೆ ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ಮೇಲೆ ದಾಸವಾಳದ ಹೂವು ಹಾಕ್ಕೊತಾ ಇದ್ದೀನಿ. ದಾಸವಾಳದ ಹೂವು ಕಣ್ಣಿಗೆ ತಂಪು ಫ್ರೆಂಡ್ಸ್. ಹೆಣ್ಮಕ್ಳಿಗೆ, ಜಾಸ್ತಿ ಕೂದಲು ಉದುರೋರಿಗೆ ಮತ್ತು ಹೀಟಾಗಿರುತ್ತಲ್ಲ, ಈ ಎಣ್ಣೆ ಹಾಕಿದರೆ ತಂಪು ಅನ್ನಿಸ್ಬೋದು. ನನಗೆ ಈ ವಿಷಯ ಗೊತ್ತೇ ಇರಲಿಲ್ಲ, ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಈ ಥರ ಮಾಡ್ಕೊ, ನನಗೆ ತಲೆ ಉರಿ ಅಂತ ಇದ್ದೆ, ಕಣ್ಣುರಿ ಅಂತ ಇದ್ದೆ, ಈ ಥರ ಮಾಡ್ಕೊ ಅಂತ ಹೇಳ್ತಾಯಿದ್ರು. ಇವಾಗ ಲೋಳೆ ಸರ ಹಾಕ್ಕೊತಾ ಇದ್ದೀನಿ. ಸೊ ನಂತರ ಕರಿಬೇವಿನ ಕಡ್ಡಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಎಷ್ಟು ನಿಮಿಷ ಅಂದರೆ ಒಂದು ಅರ್ಧ ಗಂಟೆ, ಇಲ್ಲಾಂದರೆ ಒಂದು 15 ನಿಮಿಷ ಕುದಿಸ್ಕೊಂಡ್ರೆ ಈ ಎಣ್ಣೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಬರುತ್ತೆ. ಇದಕ್ಕೆ ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್, ನೀವೇ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಕುದಿಯೋಕ್ಕೂ ಒಂದು 10 ನಿಮಿಷ ಬಿಡೋಣ. 15 ನಿಮಿಷ ಆಗಲಿ 10 ನಿಮಿಷ. ಇದು ಕಲರು ಒಂಥರ ಬ್ಲ್ಯಾಕಾಗಿ ಬರಬೇಕು ಫ್ರೆಂಡ್ಸ್. ನೋಡಿ, ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬರ್ತಾಯಿದೆ. ಇವಾಗ ದಾಸವಾಳಿಂದು ಹೂವು ಇರುತ್ತಲ್ಲ, ಅದನ್ನ ಕಿತ್ಕೊಂಡ್ಬಿಟ್ಟು ನಮ್ಮತ್ತೆ ಬೇಡ ಅಂದರು, ಇರಲೇ ಹಾಕೋಣ ಅಂತೇಳಿ ಲಾಸ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆಲ್ಲ ಫ್ರೆಂಡ್ಸ್ ಈರುಳ್ಳಿ, ಅದನ್ನ ಹಾಕಿಲ್ಲ, ನೆಕ್ಸ್ಟ್ ಹಾಕೋಣ ಅಂತೇಳಿ ಇದೊಂದು 5 ನಿಮಿಷ ಕುದಿಯೋಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಮನೆಯಲ್ಲಿ ತುಂಬ ಈಸಿನೇ ಮಾಡ್ಕೊಳ್ಬೋದು. ನೋಡಿ, ಒಂದು 10 ನಿಮಿಷ ಕೂಡ ಆಗಿಲ್ಲ, ತಯಾರು ಮಾಡಿಸ್ಕೋಬೋದು. ಸರಿ, ಇವಾಗ ಒಂದು 10 ನಿಮಿಷ ಸರಿ ಬಿಸಿ ಮಾಡೋಕ್ಕೆ ಬಿಡೋಣ. ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್, ಒಂದು 10 ನಿಮಿಷ 15 ನಿಮಿಷ. ಸೊ ನಾನಿಲ್ಲಿ ಇದು ವಿಷಯ ಏನಂದರೆ, ನನಗೆ ಜಾಸ್ತಿ ಹೀಟಾಗ್ತಾಯಿತ್ತು, ತಲೆ ಉರಿ ಬರ್ತಾಯಿತ್ತು ಮತ್ತು ತಲೆನೋವು, ಕಣ್ಣುರಿ ಬರ್ತಾಯಿತ್ತು ಫ್ರೆಂಡ್ಸ್. ಅದಕ್ಕೆ ನಮ್ಮ ಅಜ್ಜಿಗೆ ಹೇಳಿದ್ದಕ್ಕೆ ಈ ಥರ ಮಾಡ್ಕೊ ಚೆನ್ನಾಗಂತ ಹೇಳಿದ್ದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ಒಂದು ಕೋಲ್ ತೊಗೊಂಡ್ಬಿಟ್ಟು ಕೋಲಲ್ಲಿ ಈ ಥರ ಅಂದರೆ ಎಲ್ಲ ಅದರೊಳಗಡೆ ಇರೋ ರಸ ಎಲ್ಲ ಹೀರ್ಕೊಳ್ಳುತ್ತೆ. ಸೊ ಅದಕ್ಕೆ ಕಡ್ಡಿ ತಗೊಂಡು ಈ ಥರ ಇದು ಮಾಡಬೇಕು ಫ್ರೆಂಡ್ಸ್. ನೆಕ್ಸ್ಟು ಈರುಳ್ಳಿ ಲಾಸ್ಟಿಗೆ ಹಾಕ್ಕೊಳ್ಳೋಣ. ಇದು ಎಲ್ಲ ರಸ ಇಳಿಬೇಕು ಫ್ರೆಂಡ್ಸ್ ಎಣ್ಣೆಯಲ್ಲಿ. ನಾನು ಹೇಳಿದ್ನೆಲ್ಲ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಎಣ್ಣೆ ಬರಬೇಕು. ನಾನು ಹಾಕಿರೋದು 1 ಲೀಟ್ರು, ಸರಿನಾ. ಇವಾಗ ಒಂದು ನೋಡಿ, ಎಲೆಗಳೆಲ್ಲ ಯಾವ ಥರ ಮುದ್ರಿಕೊಂಡಿದೆ. ದಾಸವಾಳ ಹೂವು ರೆಡ್ ಕಲರ್ ಇತ್ತು, ಇವಾಗ ಯಾವ ಕಲರ್ ಆಗಿದೆ. ನೀವು ಮನೆಯಲ್ಲಿ ಈ ಥರ ಮಾಡ್ಕೊಳ್ಳಿ. ಕೊಬ್ಬರಿ ಎಣ್ಣೆ ಜೊತೆಗೆ ಈ ಥರ ಖಾಲಿ ಆದಾಗೆಲ್ಲ ಒಂದು ಸರಿ ಟ್ರೈ ಮಾಡಿ. ಖಂಡಿತ ನಿಜವಾಗ್ಲೂ ಎಣ್ಣೆ ತಂಪು ಕೊಡುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಈ ಟೈಪ್ ಬಂದಿದೆ. ನೋಡಿ ಫ್ರೆಂಡ್ಸ್, ಎಲ್ಲ ಹೀರ್ಕೊಳ್ಳೋ ಥರ ಈ ಥರ ಕುದಿಸ್ಕೋಬೇಕು. ನೋಡಿ, ಎಲ್ಲ ಬ್ಲ್ಯಾಕ್ ಆಗಿದೆ. ಲೋಳೆ ಸರ ಯಾವ ಥರ ಆಗಿದೆ ನೋಡಿ, ಎಲೆ ನೋಡಿ, ದಾಸವಾಳ ಹೂವು ನೋಡಿ, ಎಲ್ಲ ಈ ಥರ ಬಂದಿರೋದು. ಸೊ ಇವಾಗ ಎಲ್ಲ ಹೀರ್ಕೊಳ್ಳೋ ಥರ ಒಂದು ಅರ್ಧ ಗಂಟೆ ಅಲ್ಲ ಫ್ರೆಂಡ್ಸ್, ಇವಾಗ ಸುಮಾರು ಒಂದು 15 ನಿಮಿಷ ಆಯಿತು ಬಿಟ್ಟು.
ಎಲ್ಲ ಹೀರ್ಕೊಳ್ತಾ ಇದೆ ಎಣ್ಣೆ. ಒಂದು ಅರ್ಧ ಲೀಟ್ರ್ ಅಷ್ಟೇ ಬರ್ಬೋದು. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಎಲ್ಲ ಎಷ್ಟು ಕಲರ್ ಇದ್ದಿದ್ದು ಈ ಥರ ಬಂದಿದೆ ಫ್ರೆಂಡ್ಸ್. ಇದು ಇವಾಗ ತಣ್ಣಗಾಗಿದೆ. ಒಂದು 5 ನಿಮಿಷ 15 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಇವಾಗ ಇದನ್ನ ಸೋಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ಸೋಸ್ಕೋಬೇಕು. ಎಣ್ಣೆ ಸ್ವಲ್ಪ ಕಡಿಮೆ ಬರ್ಬೋದು ಫ್ರೆಂಡ್ಸ್, ಪರವಾಗಿಲ್ಲ. ಯಾಕಂದರೆ ಎಲೆ ಇರೋದು ಎಲ್ಲ ಹೀರ್ಕೊಂಡಿದ್ದೆಲ್ಲ, ಅದಕ್ಕೆ ಸಾಕು. ಸೊ ಈಗ ಎಣ್ಣೆ ಸೋಸ್ಕೊಂಡಿದ್ದಾದಮೇಲೆ ನೋಡೋಣ ಬನ್ನಿ ಎಣ್ಣೆ ಎಷ್ಟು ಬರುತ್ತೆ ಅಂತೇಳಿ. ನೋಡಿ ಫ್ರೆಂಡ್ಸ್, ನೋಡಿ ಎಲ್ಲ ಬ್ಲಾಕ್ ಕಲರ್ ಆಗಿಬಿಟ್ಟಿದೆ. ದಾಸವಾಳ ಹೂವು ಮತ್ತು ಕರಿಬೇವೆಲೆ, ಮೆಂತ್ಯ ಕಾಳು ಎಲ್ಲೆಲ್ಲೂ ಒಂಚೂರು ಏನೂ ಇಲ್ಲ, ಎಲ್ಲ ಚೆನ್ನಾಗಿ ಬೆಂದಿದೆ. ನನಗಂದ್ರೂ ತುಂಬ ಇಷ್ಟ ಆಯಿತು ಎಣ್ಣೆ ಸ್ಮೆಲ್ಲು. ನೀವು ಮನೇಲಿ ಖಂಡಿತ ಟ್ರೈ ಮಾಡಲೇಬೇಕು. ನೋಡಿ ಫ್ರೆಂಡ್ಸ್, 1 ಲೀಟ್ರ್ ಇತ್ತು, ಇವಾಗ ಅರ್ಧ ಲೀಟ್ರ್ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ, ನಿಮ್ಮ ನಂಬಿಕೆ ನಮ್ಮ ಮೇಲೆ ಇರಲಿ. ಎಲ್ಲರಿಗೂ ನಮಸ್ಕಾರ.